ಮಳಲಿ ಭಾಗದ ಜನತೆಗೆ ಈಗ ಪೊಳಲಿ ಕ್ಷೇತ್ರಕ್ಕೆ ತೆರಳುವುದು ಸುಲಭ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಜಾತ್ರೆಗೆ ತೆರಳಲಿರುವ ಮಳಲಿಯ ಜನತೆಯ ಸಂಕಷ್ಟವನ್ನ ಮನಗಂಡ ಪೊಳಲಿ ದೇವಳದ ಆಡಳಿತ ಮಂಡಳಿ ಮಳಲಿಯ ಹಲವು ಸಂಘ ಸಂಸ್ಥೆಗಳ ತಾತ್ಕಾಲಿಕ ದಾರಿ ನಿರ್ಮಿಸುವ ಕಾರ್ಯ ಮಾಡುತ್ತಿವೆ. ಬುಲ್ಡೋಸರ್ ನೆರವಿನಿಂದ ನದಿಯಲ್ಲಿರುವ ಮರಳನ್ನ ಒಂದೇ ಕಡೆ ನೇರವಾಗಿ ರಾಶಿ ಹಾಕಿ ದಾರಿ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ತಾತ್ಕಾಲಿಕ ದಾರಿ ನಿರ್ಮಾಣವಾಗುತ್ತಿದ್ದು, ಇದಕ್ಕೆ 50,000 ರೂಪಾಯಿ ಹಣವನ್ನ ಪೊಳಲಿ ದೇವಸ್ಥಾನದ ವತಿಯಿಂದ ನೀಡಲಾಗುತ್ತಿದ್ದು, ಉಳಿದ ಹಣವನ್ನ ದಾನಿಗಳು ಹಲವು ಸಂಘ ಸಂಸ್ಥೆಗಳು ನೀಡುತ್ತಿವೆ. ಬುಲ್ಡೋಸರ್ನ ನೆರವಿನಿಂದ ನದಿಯಲ್ಲಿರುವ ಮರಳನ್ನ ಒಂದೇ ಕಡೆ ನೇರವಾಗಿ ರಾಶಿ ಹಾಕಿ ಅದನ್ನ ಮತ್ತೊಂದು ತಟಕ್ಕೆ ಮುಟ್ಟಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ. ಅಲ್ಲದೆ ಪೊದೆಯಿಂದ ಆವೃತವಾದ ದಾರಿಯನ್ನ ಸಮತಟ್ಟು ನಡೆಸಲಾಗುತ್ತಿದೆ. ಇದರಿಂದ ನದಿಯನ್ನ ಹಾದು ಪೊಳಲಿಗೆ ಹೋಗುವ ನಾಗರಿಕರು ನಿಟ್ಟುಸಿರು ಬಿಡುವಂತಾಗಿದೆ. ಮಳಲಿಪೇಟೆಯ ಕುರುವೆಮಾರ್ನಿಂದ ಪಲ್ಗುಣಿ ನದಿಗೆ ಕಿರು ಹಾದಿಯಿದ್ದು, ಅಲ್ಲಿಂದ ಪೊಳಲಿ ದೇವಸ್ಥಾನಕ್ಕೆ 10 ನಿಮಿಷಗಳ ಅಂತರದಲ್ಲಿ ತಲುಪಬಹುದಿತ್ತು. ಆದರೆ ನದಿಯಲ್ಲಿ ನೀರಿರುವುದರಿಂದ ಜನರಿಗೆ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಮಳಲಿಯ ಕುರುವೆಮಾರ್ನಿಂದ ಪೊಳಲಿಗೆ ಸಂಚರಿಸಲು ಬರೀ 10 ನಿಮಿಷ ತಗುಲುತ್ತಿದ್ದು, ಆದರೆ ಈಗ ಅದೇ ಹಾದಿಯನ್ನ ಜನರು 25ರಿಂದ 30 ಕಿಲೋಮೀಟರ್ ಸಂಚರಿಸಿ ಪೊಳಲಿಗೆ ತೆರಳಬೇಕಾಗುತ್ತದೆ. ಮಳಲಿಪೇಟೆಯಿಂದ ಪೊಳಲಿಗೆ ಪಲ್ಗುಣಿ ನದಿಯ ಮುಖಾಂತರ ಸಂಚರಿಸಲು ಬೇಕಾಗಿರುವುದು ಬರೀ 10 ನಿಮಿಷ ಅಷ್ಟೇ. ಮಳಲಿಯ ಜನರು ಮಳಲಿಪೇಟೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಅಥವಾ ನಡೆದುಕೊಂಡು ಬಂದು ಪೊಳಲಿಗೆ ಸಂಚರಿಸುತ್ತಿದ್ರು. ಆದರೆ ಇಲ್ಲಿನ ಹಾದಿ ಬಂದ್ ಆಗಿರುವುದಲ್ಲದೆ ನದಿಯಲ್ಲಿ ಸಾಕಷ್ಟು ನೀರಿರುವುದರಿಂದ ಅದೇ 10 ನಿಮಿಷದ ಹಾದಿಗೆ 30 ಕಿಲೋಮೀಟರ್ ಸಂಚರಿಸುವ ಕಾಲ ಬಂದಿತ್ತು. ಒಂದು ವೇಳೆ ಮಳಲಿಯಿಂದ ಪೊಳಲಿಗೆ ಸೇತುವೆ ನಿರ್ಮಾಣವಾದರೆ ಮಳಲಿಯಿಂದ ಪೊಳಲಿಗೆ, ಪೊಳಲಿಯಿಂದ ಮಳಲಿಗೆ ಸಂಚಾರ ಸುಲಭವಾಗುತ್ತದಲ್ಲದೆ ತುಂಬಾ ಹತ್ತಿರವಾಗುತ್ತದೆ. ಪೊಳಲಿಯಿಂದ ಮಳಲಿಗೆ ವಾಹನ ಸಂಚಾರ ಸಾಧ್ಯವಾಗುತ್ತದೆ. ಬಿಸಿ ರೋಡ್ ಪೊಳಲಿಯ ಬಸ್ಗಳು ಮಳಲಿಯ ಮುಖಾಂತರ ಸಾಗಿ ಬಂದು ಅಲ್ಲಿಂದ ಸುಲಭವಾಗಿ ಮೂಡಬಿದ್ರೆ, ಕೈಕಂಬ, ಪಚ್ಪೆ ಮುಂತಾದ ಕಡೆ ಸಂಚರಿಸಬಹುದು. ಇದು ತುಂಬಾ ಹತ್ತಿರದ ಹಾದಿಯಾಗಿರುವುದರಿಂದ ತುಂಬಾ ಅನುಕೂಲವಾಗುತ್ತದೆ. ಇದು ಜಾತ್ರೆಯ ಸಂದರ್ಭದಲ್ಲಿ ಮತ್ತು ಅನುಕೂಲವಾಗಿದ್ದು, ಜಾತ್ರೆಯ ವೇಳೆ ವಾಹನಗಳ ದಟ್ಟಣೆ ಸಾಂದ್ರತೆಯನ್ನ ಕಡಿಮೆ ಮಾಡಬಹುದು. 1 ಲಕ್ಷ ಜನ ಈ ಜಾತ್ರೆಗೆ ಮಳಲಿಯಿಂದ ಪೊಳಲಿಗೆ ಹೋಗ್ತಾರೆ. ಯಾವುದೇ ಅವರಿಗೆ ವ್ಯವಸ್ಥೆ ಇಲ್ಲ, ಬೇರೆ ಒಂದು ವಾಹನದಲ್ಲಿ ಹೋಗಬೇಕು. ಸುಮಾರು ಇದರಲ್ಲಿ ಹೋದರೆ ಕೇವಲ 3 ಕಿಲೋಮೀಟರ್ನಲ್ಲಿ ಪೊಳಲಿಗೆ ರೀಚ್ ಆಗ್ಬೋದು. ಇಲ್ಲದಿದ್ದರೆ ರೋಡ್ನಲ್ಲಿ ಹೋಗೋದಾದರೆ 10 ಕಿಲೋಮೀಟರ್ನಲ್ಲಿ ನಾವು ರೀಚ್ ಆಗ್ತೇವೆ. ಈ ವ್ಯವಸ್ಥೆ ಇಲ್ಲದಿದ್ದರೆ ಯಾರು ಕೂಡ ಜಾತ್ರೆಗೆ ಹೋಗುವ ಚಾನ್ಸ್ ಇಲ್ಲ, ಅಲ್ಲಿಗೆ ಕಷ್ಟ ಆಗ್ತದೆ. ತಾತ್ಕಾಲಿಕ ದಾರಿ ನಿರ್ಮಾಣದ ಕಾರ್ಯಕ್ಕೆ ಪೊಳಲಿ ಆಡಳಿತ ಮಂಡಳಿಯ ಜೊತೆಗೆ ಊರ ದಾನಿಗಳು, ಸಂಘ ಸಂಸ್ಥೆಗಳು ಸಾಥ್ ನೀಡಿವೆ. ದಾನಿಗಳಾದ ವಿನಯ್ ಮೇಗಿನಮನೆ ಮುಳ್ಳುಗುಡ್ಡೆ, ಚಂದ್ರಹಾಸ್ ನಾರಾಳ, ರಿಯಾಜ್ ಅಡ್ಡೂರು, ಸುನಿಲ್ ಫರ್ನಾಂಡಿಸ್, ಶ್ರೀನಿಧಿ ಮಳಲಿ, ಸೀತಾರಾಮ್ ಶೆಟ್ಟಿ ಮುಳ್ಳುಗುಡ್ಡೆ ಮುಂತಾದವರು ಸಹಕಾರ ನೀಡಿದ್ದಾರೆ. ಈ ಭಾಗದಲ್ಲಿ ಸುಸಜ್ಜಿತ ಸೇತುವೆ ನಿರ್ಮಾಣ ಕಾರ್ಯ ಆದಷ್ಟು ಬೇಗ ನಡೆಯಬೇಕೆಂದು ಸಾರ್ವಜನಿಕರು ಸರ್ಕಾರವನ್ನ ಒತ್ತಾಯಿಸುತ್ತಿದ್ದಾರೆ. ಗಿರೀಶ್ ಮಳಲಿ, ವಿ4 ನ್ಯೂಸ್ 24/7 ಪಚ್ಪೆ.